ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಸ್ಯಾಮ್ಸನ್ ಅಣ್ಣವರೇ ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ತಿಮ್ಮಣ್ಣ ಅವರೇ, NSUI ಜಿಲ್ಲಾ ಅಧ್ಯಕ್ಷರಾದಂಥ ಉನ್ನೇಶ್ ದೊಡ್ಡಮನಿ ಅವರೇ ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ AICC ಆದೇಶದ ಮೇರೆಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮತ್ತು ರಾಹುಲ್ ಗಾಂಧೀಜಿ ಅವರ ಒಂದು ಆದೇಶದ ಮೇರೆಗೆ ಇಡೀ ದೇಶದಲ್ಲಿ ಸಂಘಟನ್ ಸೃಜನ್ ಅಭಿಯಾನ್ ಅಂತೇಳಿ ಒಂದು ಸಂಘಟನೆ ಚಾಲು ಆಗಿದೆ. ಇದ್ರದ್ದು ಉದ್ದೇಶ, ಈಗಾಗಲೇ ನಮ್ಮ ದೇಶದಲ್ಲಿ 4 ರಾಜ್ಯಗಳಲ್ಲಿ ಈ ಒಂದು ಸಂಘಟನ್ ಸೃಜನ್ ಅಭಿಯಾನ್ ಸ್ಟಾರ್ಟ್ ಆಗಿದೆ. ಇದ್ರದ್ದು ಎಲ್ಲ ಬೂತ್ ಮಟ್ಟದಲ್ಲಿ ಪಕ್ಷ ಬಲಪಡಿಸಬೇಕು ಮತ್ತು ಎಲ್ಲ ಜಿಲ್ಲೆ ಮಟ್ಟದಲ್ಲಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಡಿಸ್ಟ್ರಿಕ್ಟ್ ಬಾಡಿ ಟೀಮ್ದಾಗ ಎಲ್ಲರ ಒಪಿನಿಯನ್ ತಗೊಂಡು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಇದೊಂದು ಸಂಘಟನ್ ಸೃಜನ್ ಅಭಿಯಾನದ ಒಂದು ಉದ್ದೇಶ. ಈ ಇದೇ ಸಂಘಟನ್ ಸೃಜನ್ ಅಭಿಯಾನ ನಮ್ಮ ಯಾದಗಿರಿ ಜಿಲ್ಲೆದ ಉಸ್ತುವಾರಿಗಳು ಆದಂಥ ಸನ್ಮಾನ್ಯ ಶ್ರೀ ಜಟ್ಟಿ ಕುಸುಮ್ ಕುಮಾರ್ ಅವರು, ಜಟ್ಟಿ ಕುಸುಮ್ ಕುಮಾರ್ ಇವರು AICC ಸೆಕ್ರೆಟರಿ, ಒಡಿಶಾ ಇನ್ಚಾರ್ಜ್. ಅದೇ ತರ ನಮ್ಮ ಯಾದಗಿರಿ ಜಿಲ್ಲೆ ಉಸ್ತುವಾರಿಗಳೀಗ ಈ ಒಂದು ಅಬ್ಸರ್ವರ್ ಆಗಿ ಹಾಕ್ಯಾರ. ಇವರು ಇದೇ ತಿಂಗಳ 29ನೇ ತಾರೀಕು ಬುಧವಾರ ದಿವಸ ಯಾದಗಿರಿಗೆ ಆಗಮಿಸ್ತಾ ಇದ್ದಾರೆ. ಅವ್ರದ್ದು ಫಸ್ಟ್ ಪ್ರೋಗ್ರಾಮ್ ಬಂದು ಪ್ರೆಸ್ ಮೀಟ್, 11ವರೆಗೆ ಪ್ರೆಸ್ ಮೀಟ್ ಆದ. ಅವ್ರದ್ದು 11ವರೆಲಿಂದ 12ವರೆ ತನಕ ಪ್ರೆಸ್ ಮೀಟ್ ಆದ. 12ವರೆ ಆದ ನಂತರ ಪ್ರೆಸ್ ಮೀಟ್ ಅಲ್ಲೇ ಪಕ್ಷದ ಕಚೇರಿಯಲ್ಲಿ ಪ್ರೆಸ್ ಮೀಟು. ಮತ್ತು ಅದ ನಂತರ 12ವರೆಗೆ 12:45 ಸುಮಾರು ಎಲ್ಲ ಜಿಲ್ಲಾ ಎಕ್ಸಿಕ್ಯೂಟಿವ್ ಬಾಡಿ ಮೀಟಿಂಗ್ ಇರ್ತದ. ಎಲ್ಲ ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷರು, ಮಾಜಿ ಶಾಸಕರು, ಮಾಜಿ ಸಚಿವರುಗಳು ಮತ್ತು ಎಲ್ಲ ಮುಖಂಡರದ ಒಂದು ಸಭೆಯಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಇರ್ತದೆ ನಮ್ಮ ಪ್ರೆಸ್ ಮೀಟ್ ಮುಗಿದ ಮೇಲೆ. ತದನಂತರ 29ನೇ ತಾರೀಕು ಆದ್ಮೇಲೆ 30ನೇ ತಾರೀಕು ಇವರು ಜಿಲ್ಲಾ ಕೇಂದ್ರದಲ್ಲಿ ಪ್ರೆಸ್ ಮೀಟ್ ಮಾಡಿ, ಜಿಲ್ಲಾ ಬಾಡಿ ಮೀಟಿಂಗ್ ಮಾಡಿ, ಪ್ರತಿ ಬ್ಲಾಕ್ ನಲ್ಲೂ ಇವ್ರು ಹೋಗ್ಬೇಕಾಗ್ತದೆ. ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 8 ಬ್ಲಾಕ್ ಇರ್ತಾವ. ಫಸ್ಟ್ 29ನೇ ಜಿಲ್ಲಾ ಬಾಡಿ ಮೀಟಿಂಗ್ ಮುಗಿದ ಮೇಲೆ 30ನೇ ತಾರೀಕು ಸುರ್ಪೂರು ಅಂಡ್ ಹುಣಸಿಗಿ, 31ನೇ ತಾರೀಕು ಶುಕ್ರವಾರ ಶಹಾಪುರು ಕೆಂಬಾವಿ, ಮುಂಜಾನೆ 11 ಗಂಟೆಗೆ ಸುರ್ಪೂರು, 2 ಗಂಟೆಗೆ ಹುಣಸಿಗಿ. 31ನೇ ತಾರೀಕು ಶುಕ್ರವಾರ ಶಹಾಪುರ ಮುಂಜಾನೆ 11 ಗಂಟೆಗೆ, ಕೆಂಬಾವಿ ಮಧ್ಯಾಹ್ನ 2 ಗಂಟೆಗೆ. ಶನಿವಾರ 1ನೇ ತಾರೀಕು ಯಾದಗಿರಿ ಮುಂಜಾನೆ 11 ಗಂಟೆಗೆ, ವಡಗೇರ 2 ಗಂಟೆಗೆ. ಸಂಡೇ ಗುರ್ಮಿಟ್ಕಲ್ 2ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಸೈದಾಪುರ್. ಇವ್ರದು ಬಂದು ಎಲ್ಲರ ಒಪಿನಿಯನ್ ತಗೋತಾರ. ಈಗ ನಮ್ಮ ಜಿಲ್ಲೆದಲ್ಲಿ ಯಾರ್ಯಾರು ಜಿಲ್ಲಾ ಅಧ್ಯಕ್ಷರಾಗಬೇಕು ಅಂತ ಆಕಾಂಕ್ಷಿಗಳು ಇರ್ತಾರ, ಅವ್ರು ನಮ್ಮಲ್ಲಿ ಫಾರ್ಮ್ಸ್ ಇದಾವ. ಆ ಫಾರ್ಮ್ಸ್ ತಗೊಂಡು ಈ ಏನ್ ಅಬ್ಸರ್ವರ್ ಬರ್ತಾರಲ್ಲ ಕುಸುಮ್ ಕುಮಾರ್ ಅವರು, ಜಟ್ಟಿ ಕುಸುಮ್ ಕುಮಾರ್ ಅವ್ರಿಗೆ ಅವ್ರ ಫಾರ್ಮ್ ಫಿಲ್ ಮಾಡಿ ಅವ್ರಿಗೆ ಕೊಡ್ಬೇಕು. ಬುಧವಾರ ದಿವಸ ಆಗ್ಲಿ ಸಂಡೇ ಒಳಗೆ ಯಾವಾಗನ ಅವರು ಸುಮಾರು ಒಂದು 5 ದಿವಸ ಜಿಲ್ಲೆದಲ್ಲೇ ಇರ್ತಾರ. ಈ ಎಲ್ಲ ಫಾರ್ಮ್ಸ್ ಫಿಲ್ ಮಾಡಿ ಅವ್ರು ಕೊಟ್ಟಿದ ಮೇಲೆ AICC ಅಧ್ಯಕ್ಷರು, ನಮ್ಮ ಜಿಲ್ಲಾದ ಮುಖಂಡರು ಎಲ್ಲರೂ ಅದ್ರ ಡಿಸ್ಕಷನ್ ಮಾಡಿ ಒಂದು ಯಾದಗಿರಿ ಜಿಲ್ಲೆಲಿಂದ ಒಂದು ಮಿನಿಮಮ್ ಒಂದು 6 ಅಪ್ಲಿಕೇಶನ್ಸ್ KPCC ಕಳಿಸ್ಬೇಕು. KPCC ಅಲ್ಲಿ ಸ್ಕೂಟ್ನಿ ಮಾಡಿ AICC ಕಳಿಸ್ತಾರ. ತದನಂತರ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಬದಲಾವಣೆ ಆಗ್ತದೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.